ಸುಭಾಷ್ ಚಂದ್ರ ಬೋಸ್ನಿಂದ ಹಿಡಿದು ಅಲ್ಲಾಮಾ ಶೌಕತ್ ಅಲಿಯಿಂದ ಹಿಡಿದು ಮೊಹಮ್ಮದ್ ಅಲಿ ಜೌಹರಿಂದ ಹಿಡಿದು ಶಾಹು ವಲಿಯುಲ್ಲಾಹಿ ದೆಹಲವಿಯಿಂದ ಇರುವಂತಹ ವಿಖ್ಯಾತ ಗಣ್ಯಾತಿ ಗಣ್ಯರಾದಂತಹ ಎಮಿನೆನ್ಸ್ಗಳು ಸ್ಕಾಲರ್ಸ್ಗಳು ಕೂಡ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಟ ಮಾಡಿದ್ದಾರೆ. ಅವರನ್ನೆಲ್ಲವನ್ನೂ ಕೂಡ ನಾವು ಸ್ಮರಿಸಬೇಕಾಗಿದೆ. ಕೇವಲ ಒಂದು ವ್ಯಾಪಾರದ ಒಂದು ಲಕ್ಷ್ಯವನ್ನಿಟ್ಟು ಬಂದಂತಹ ಪೋರ್ಚುಗೀಸರಿಂದ ಪ್ರಾರಂಭಗೊಂಡು ಡಚ್ಚರು, ಫ್ರೆಂಚರು, ಬ್ರಿಟಿಷರು ಕೂಡ ಎಷ್ಟೊಂದು ಸ್ವಾಧೀನವನ್ನು ನಮ್ಮ ಭಾರತ ದೇಶದಲ್ಲಿ ಅವರು ಆಗಿದ್ರು ಅಂತ ನಾವು ನೋಡಬೇಕಾಗಿದೆ. ಚರಿತ್ರೆಯ ಹಿನ್ನೆಲೆಯನ್ನು ನಾವು ನೋಡಬೇಕು. ಸುದೀರ್ಘವಾದ 300 ಚಿಲ್ಲರ ವರ್ಷಗಳಲ್ಲಿ ಈಸ್ಟ್ ಇಂಡಿಯಾ ಎಂಬ ಒಂದು ಕಂಪನಿ ವಾಣಿಜ್ಯ ಕಂಪನಿಯಾಗಿ ಇಲ್ಲಿ ಬಂದು ಆ ವಾಣಿಜ್ಯ ಮಾತ್ರ ಅವರ ಲಕ್ಷ್ಯವಾಗಿದ್ರು, ಅವರ ಗುರಿಯಾಗಿದ್ರು ಕೂಡ ಕ್ರಮೇಣ ಹಲವಾರು ರಾಜ ಮನೆತನಗಳಲ್ಲಿ ತಮ್ಮ ಯುದ್ಧಗಳಲ್ಲಿ ಏರ್ಪಟ್ಟಂತಹ ಹಲವಾರು ರಾಜ ಮನೆತನಗಳ ಎಡೆಯಲ್ಲಿ ಡಿವೈಡ್ ಅಂಡ್ ರೂಲ್ ಎಂಬ ತತ್ವವನ್ನು ಮನಗಂಡಂತಹ ಬ್ರಿಟಿಷರು ಅವರ ಎಡೆಯಲ್ಲಿ ಬೇಳೆ ಬೇಯಿಸಿ ಅದರ ಫಲವನ್ನು ಕಂಡರು.